ಗುಡ್ ಮಾರ್ನಿಂಗ್ ಸ್ನೇಹಿತರೆ, ನಾನು ರೂಪ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತು ಮನೆ ಮುಂದೆ ಬರ್ಡ್ಸ್ ಹೇಗೆ ಬಂದಿವ ಅಂತ. ಸೊ ಇವಾಗ ಸಮಯ 6:30, 7 ಹತ್ರ ಆಗ್ತಾ ಬಂತು. ಪುಣೆ ಒಳಗಿದೆ. ಇವತ್ತು ಪುದೀನ ರೈಸ್ ಮಾಡ್ತಾಯಿದ್ದೀನಿ. ಬನ್ನಿ ನಿಮಗೂ ತೋರಿಸ್ತೀನಿ. ನೋಡಿ ಬರ್ಡ್ಸ್ ಎಷ್ಟು ಚಂದ. ಮಾರ್ನಿಂಗ್ ವೈಬ್ಸ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಸ್ನೇಹಿತರೆ, ಮೊದಲಿಗೆ ಇಲ್ಲಿ ಒಂದು ಕಟ್ಟಷ್ಟು ಪುದೀನಾನ 1-2 ಸಲ ವಾಶ್ ಮಾಡಿಬಿಟ್ಟು ಮತ್ತೆ ಇನ್ನೂ ನೀರಲ್ಲೇ ಇಟ್ಟಿದ್ದೀನಿ. ನೋಡಿ, ಒಂದು ಕಟ್ಟಷ್ಟು ಪುದೀನ ತೊಗೊಂಡಿದ್ದೀನಿ. ಆಮೇಲೆ ಇದ್ರ ಜೊತೆಗೇ ರುಬ್ಬೋಕ್ಕೆ 2 ಹಸಿಮೆಣ್ಸಿಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ 1 ಇಂಚಿದಷ್ಟು ಅಲ್ಲನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಒಗ್ಗರಣೆಗೆ ನೋಡಿ 2 ಒಣಮೆಣ್ಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಆಮೇಲೆ 4 ಹೆಸರು ಕರಿಬೇವು, 1 ಬಟ್ಲಷ್ಟು ಶೇಂಗಾ, ಇಷ್ಟನ್ನು ತೊಗೊಂಡಿದ್ದೀನಿ. ಮೊದಲಿಗೆ ನೋಡಿ ಈ ಪುದೀನ, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಅಲ್ಲ, ಕೊತ್ತಂಬರಿ ಹಾಕಿಬಿಟ್ಟು ಮಿಕ್ಸಿ ಜಾರಲ್ಲಿ ರುಬ್ಕೋಬೇಕು. ನಂತರ ಇದನ್ನು ಒಗ್ಗರಣೆ ಕೊಟ್ಕೊಂಡು ಪುದೀನ ರೈಸನ್ನು ಮಾಡ್ಕೊಳ್ಳೋದು. ಸೊ ಇವಾಗ ತೋರಿಸ್ತೀನಿ ನೋಡಿ. ಪುದೀನಾನ ಮೊದಲಿಗೆ ನಾವು ಕ್ಲೀನಾಗೆಲ್ಲ ಮಾಡ್ಕೊಂಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು. ಅದ್ರ ಜೊತೆಗೇ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಅಲ್ಲ. ಸೊ ಈ ಪುದೀನ ರೈಸ್ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಒಂದು ಸಲ ಪ್ಲೀಸ್ ಟ್ರೈ ಮಾಡಿ. ಮಕ್ಕಳಿಗೆ ಲಂಚ್ ಬಾಕ್ಸಿಗಂತೂ ತುಂಬ ಒಳ್ಳೆಯದು. ಇವಾಗ ನಾನು ಮಾಡ್ತಿರೋದು ಕೂಡ ಅದಕ್ಕೆ. ನನ್ನ ಮಗನಿಗೆ ಸ್ಕೂಲ್ ಟೈಮ್ ಆಗಿದೆ. ಸೊ ಲಂಚ್ ಬಾಕ್ಸಿಗೆ ಹಾಕೋಕ್ಕೆ ಅಂತ ಮಾಡ್ತಾಯಿದ್ದೀನಿ. ಹಾಗೆ ನಿಮಗೂ ತೋರಿಸ್ತಾ ಇದ್ದೀನಿ. ನೋಡಿ, ಅನ್ನ ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನ. 2 ಪಾವಷ್ಟು ಅಕ್ಕಿ ತೊಗೊಂಡಿದ್ದೆ. ಸೊ ಅನ್ನ ರೆಡಿಯಾಗಿದೆ. ಸ್ವಲ್ಪ ಆರಿದ ಮೇಲೆ ಒಗ್ಗರಣೆ ಹಾಕ್ಕೊಂಡು ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಮಿಕ್ಸಿ ಜಾರ್ಗೆ ಇದು ಪುದೀನ, ಬೆಳ್ಳುಳ್ಳಿ, ಅಲ್ಲ, ಆಮೇಲೆ 2 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಇದ್ರ ಜೊತೆಗೇ ಕೊತ್ತಂಬರಿನೂ ಹಾಕಿ ರುಬ್ಕೋಬೇಕು. ಸ್ವಲ್ಪ ನೀರು ಹಾಕಿದ್ರೆ ನಡೆಯುತ್ತೆ. ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ನೋಡಿ ಸ್ನೇಹಿತರೆ, ಇವಾಗ ರುಬ್ಬಿ ರೆಡಿಯಾಗಿದೆ. ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿದ್ದೀನಿ ಅಷ್ಟೇ. ಬನ್ನಿ ಇವಾಗ ಒಗ್ಗರಣೆ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಮೊದಲಿಗೆ ನೋಡಿ, ಗ್ಯಾಸ್ ಮೇಲೆ ಒಂದು ಅಗಲವಾದ ಪಾತ್ರೆನ ಕಾಯೋಗಿಟ್ಟಿದ್ದೀನಿ. ಇದಕ್ಕೆ ಒಂದು 4 ಚಮಚದಷ್ಟು ಎಣ್ಣೆನ ಹಾಕ್ಕೋಬೇಕು. ನೋಡಿ ಎಣ್ಣೆ ಕಾದಿದೆ. ಇದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಉದ್ದಿನಬೇಳೆ, 4 ಹೆಸರು ಕರಿಬೇವು. ಅದಕ್ಕೆ ನೋಡಿ 2 ಒಣಮೆಣ್ಸಿನ್ಕಾಯಿ ಇಟ್ಕೊಂಡಿದ್ನೆಲ್ಲ ಒಗ್ಗರಣೆಗೆ ಇದನ್ನು ಮುರಿದ್ಬಿಟ್ಟು ಹಾಕಿ. ತುಂಬ ರುಚಿಯಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಒಂದು ಸಲ ಟ್ರೈ ಮಾಡಿ. ಸಿಂಪಲ್ಲಾಗಿ ಮಾಡ್ಕೋಬೋದು. ಇವಾಗ ನೋಡಿ ಶೇಂಗಾನು ಇದರಲ್ಲೇ ಫ್ರೈ. ಉಳ್ಳಾಗಡ್ಡೆ ಅದು ಏನು ಹಾಕಲ್ಲ ಇದಕ್ಕೆ ಒಗ್ಗರಣೆಗೆ. ಇಷ್ಟೇ, ಶೇಂಗಾ ಎಲ್ಲ ಎಣ್ಣೆಲೆ ಫ್ರೈ ಆಗಬೇಕು. ಚಟ ಅಂತ ಫ್ರೈ ಆಗುತ್ತೆ. ಕ್ರಿಸ್ಪಿನೆಸ್ಸು ಇರುತ್ತೆ. ತುಂಬ ರುಚಿಯಾಗಿರುತ್ತೆ. ಬಾಯಲ್ಲಿ ಮಧ್ಯದಲ್ಲಿ ಬರ್ತಾರೆ. ಸಕ್ಕ ಟೇಸ್ಟ್ ಇರುತ್ತೆ. ಇದು ನಮ್ಮ ಮನೇಲಿ ಎಲ್ರಿಗೂ ಇಷ್ಟ. ಸಿಂಪಲ್ಲಾಗೂ ಮಾಡ್ಕೋಬಹುದು. ಅನ್ನ ಒಂದು ರೆಡಿ ಇದ್ದರೆ ಆಯ್ತು. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇರುತ್ತಲ್ಲ. ಇವಾಗ ಶೇಂಗಾ ಇದಾಯಿತು. ಇದಕ್ಕೆ ನೋಡಿ ರುಬ್ಬಿಟ್ಕೊಂಡಿದ್ನೆಲ್ಲ ಪುದೀನ ಅದು ಹಾಕ್ತಾಯಿದೆ. ಸ್ವಲ್ಪ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಕಡಿಮೆ ಆಗಬೇಕು. ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಬೋದು. ಒಂದು 2ರಿಂದ 3 ನಿಮಿಷದವರೆಗೂ ಟೈಮ್ ಹಿಡಿಸುತ್ತೆ ಅಷ್ಟೇ. ರುಬ್ಬಬೇಕಾದ್ರೆ ಉಪ್ಪದು ಏನೂ ಹಾಕಿಲ್ಲ. ಅನ್ನಕ್ಕೆ ಉಪ್ಪು ಹಾಕಿ ಮಾಡ್ಕೊಂಡಿದ್ರೆ ಇಲ್ಲಿ ಒಗ್ಗರಣೆಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲ ಅದಕ್ಕೆ ಜಾಸ್ತಿ ಹಾಕಿದ್ದೀರಿ ಅನ್ನೋದಾದರೆ ಇದಕ್ಕೆ ಅವಶ್ಯಕತೆ ಇಲ್ಲ. ಗ್ರೀನಾಗಿ ರೈಸ್, ಗ್ರೀನ್ ರೈಸ್ ಅಮ್ಮ ಅಂತಿರ್ತಾನೆ ನನ್ನ ಮಗ. ಅದೇ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಬಟ್ ಬೆಳಗ್ಗೆ ಹೋಗ್ತಾರಲ್ಲ ಮಕ್ಕಳು, ಅದಕ್ಕೆ ಸ್ವಲ್ಪ ಅರಿಶಿನ, ಆ್ಯಂಟಿಬಯೋಟಿಕ್ ಒಳ್ಳೆಯದು ಅಂತ. ನೋಡಿ ಇದಾಯಿತು. ಇವಾಗ
ಅನ್ನ ರೆಡಿ ಇದೆ, ಇದನ್ನು ಸೇರಿಸ್ಕೊ. ಅನ್ನ ಬಿಸಿ ಇದೆ, ಅದಕ್ಕೆ ನಾರ್ಮಲ್ ರೈಸೇ ನಾನು ತೊಗೊಂಡಿರೋದು. ಇವಾಗ ಇದು ಅನ್ನ ಹಾಕಿದ್ದೀನಿ, ಸೊ ಇದನ್ನು ತಿರುಗಿಸ್ಬಿಡೋಣ ಬನ್ನಿ. ಮಕ್ಕಳು ಚಿಕ್ಕವರಿದ್ದಾರೆ ಅಂದರೆ ಸ್ವಲ್ಪ ಅನ್ನ ಮೆತ್ತಗೆ ಹಾಕ್ಬೇಕು, ಅದಕ್ಕೆ ಸ್ವಲ್ಪ ನಾನು ನೀರು ಜಾಸ್ತಿ ಹಾಕಿ ಮಾಡಿರ್ತೀನಿ. ನಡೆಯುತ್ತೆ ಅನ್ನೋ ಹಾಗಿದ್ರೆ ಉದುರುದ್ರಾಗಿ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಇವಾಗ ಅನ್ನ ಕಲಿಸ್ಬಿಟ್ಟು ರೆಡಿಯಾಗಿದೆ. ಇದನ್ನು ಲಂಚ್ ಬಾಕ್ಸಿಗೆ ಹಾಕೋಣ ಇವಾಗ. ಸೊ ಇವಾಗ ಪುದೀನ ರೈಸ್ ರೆಡಿಯಾಗಿದೆ. ಸೊ ನೋಡಿ ಸ್ನೇಹಿತರೆ, ನನ್ನ ಚಾನಲ್ ನಿಮ್ಗೆ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ರೈಸ್ನ ಮಾಡಿ ಆದಮೇಲೆ ನನಗೆ ಒಂದು ಕಮೆಂಟ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು.